ಈ ಬಾರಿ ಸಿದ್ಧಾಂತ ಅಭಿವೃದ್ಧಿ ಮತ್ತು ಅಧಿಕಾರದ ಮಧ್ಯೆ ಚುನಾವಣೆ ಅಂತ ಕಾಂಗ್ರೆಸ್ ವಿರುದ್ಧ ಬಿವೈ ರಾಘವೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಬೇಕು. ಪಕ್ಷದ ನಾಯಕರನ್ನ ಹೀಯಾಳಿಸುವ ಪ್ರವೃತ್ತಿ ಇರಬಾರದು. ಶಿವಮೊಗ್ಗದಲ್ಲಿ ಹಿಂದೆಂದೂ ಇಂಥ ಪ್ರವೃತ್ತಿ ಇರಲಿಲ್ಲ. ಈಗ ಇಂಥ ವಿಚಾರಕ್ಕೆ ಮೇಲ್ಪಂಕ್ತಿ ಹಾಕೋ ಕೆಲಸ ಆಗ್ತಾ ಇದೆ. ಬಿಎಸ್ವೈ ವಿರುದ್ಧ ಮೊದಲಿಂದಲೂ ತೇಜೋವಧೆ ಮಾಡ್ತಿದ್ದಾರೆ. ಬಿಜೆಪಿ ಬಿಎಸ್ವೈ ದೂಷಿಸುವ ಕೆಲಸ ಹೊಸ್ತೇನಲ್ಲ. ಇದಕ್ಕೆಲ್ಲ ಮತದಾರರು ಉತ್ತರ ಕೊಡ್ತಾರೆ ಅಂತ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಅಧಿಕಾರದ ಒಂದು ಪಿಪಾಸೆ ಅಂತ ಹೇಳಬೇಕು ಅಥವಾ ಸೇಡಿನ ರಾಜಕಾರಣ ಹೇಳಬೇಕು ಗೊತ್ತಿಲ್ಲ. ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇವತ್ತು ನಡೀತಿರುವಂಥ ಚುನಾವಣೆ ಮುಂದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಹಿಂದೆ ಮಾಡಿದಂಥ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು, ಮುಂದೆ ಏನು ಮಾಡ್ತೀವಿ, ಈ ಥರ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಬೇಕೇ ಹೊರತು ವೈಯಕ್ತಿಕವಾಗಿ ಪಕ್ಷದ ನಾಯಕರುಗಳನ್ನು ಹೀಯಾಳಿಸುವಂಥ ಒಂದು ಪ್ರವೃತ್ತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟು ಕೆಟ್ಟ ರೀತಿಯಂಥ ಒಂದು ಚುನಾವಣೆ ನಡೆದಿದ್ದಿಲ್ಲ. ಅದಕ್ಕೆ ಮೇಲ್ಪಂಕ್ತಿ ಹಾಕುವಂಥ ನಾಯಕರುಗಳು ಪಕ್ಷಗಳು ಇವತ್ತು ಮಾಡ್ತಾ ಇದೆ. ಚುನಾವಣೆ ಮತದಾನದ ಮುಖಾಂತರ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಮತ್ತು ಇದ್ಯಾವುದು ಕೂಡ ಹೊಸತಲ್ಲ. ಅದು BJPಯನ್ನು ದೂಷಣೆ ಮಾಡುವಂಥ ಕೆಲಸ ಇರ್ಬೋದು, ಯಡಿಯೂರಪ್ಪನವ್ರ ಕುಟುಂಬವನ್ನು ದೂಷಣೆ ಮಾಡುವಂಥ ಕೆಲಸಗಳಿರ್ಬೋದು, ಇದ್ಯಾವುದು ಕೂಡ ಹೊಸತೇನಲ್ಲ. ಇದೆಲ್ಲದೂ ಕೂಡ ಜೀವನದಲ್ಲಿ ನಿಮ್ಮ ಯಡಿಯೂರಪ್ಪನವ್ರ ಜಿಲ್ಲಾಧ್ಯಕ್ಷರಿಂದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಇವತ್ತು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳೆದಿದ್ದರೂ ಕೂಡ ಇವತ್ತು ಈ ರೀತಿಯಂಥ ತೇಜೋವಧಿ ಇದೆಲ್ಲದೂ ಕೂಡ ಕೇಳ್ಕೊಂತ ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.